ಹಾಯ್ ಹಲೋ ನಮಸ್ಕಾರ. ನಾನು BK ಸ್ಟುಡಿಯೋಸ್ನ BK ಕನ್ನಾರ್. ಈ ವಿಡಿಯೋ ಎಂತಕ್ಕೆ ಮಾಡ್ತಾ ಇದ್ದೆ ಅಂತ ಇದ್ದರೆ, ಒಂದು ಪ್ಲೇಸ್ ಬಗ್ಗೆ ಹೇಳಬೇಕಂತ. ಬಟ್ ಇದು ಹೋಪು ಕಾಯಿಲ್ಲ. ಬಟ್ ಆ ಯಾವ ಪ್ಲೇಸ್ ಅಂತ ನಾನು ಹೇಳ್ತೆ ಅದು. ಬಟ್ ನಮ್ಮದು ಫ್ಯೂಚರ್ ಪ್ಲ್ಯಾನ್ ಅದು. ಬಟ್ ಇವಾಗೆಲ್ಲ ಹೋಗ್ಲಿಕ್ಕೆ ಬಿಡಲ್ಲ ನನಗೆ, ಯಾಕಂದ್ರೆ ನಮ್ಮ ಮನೇಲಿ ಫಂಕ್ಷನ್ ಆಗ್ತುಂಟಾ. ಸೊ ನನ್ನ ಮಾವನ ಮನೆ ಇಲ್ಲಿ. ಬಟ್ ಈಗ ನಾ ಆ ಪ್ಲೇಸ್ನ ತೋರಿಸ್ತೆ, ಎಷ್ಟರ ಮಟ್ಟಿಗೆ ತೋರುತ್ತೋ ಗೊತ್ತಿಲ್ಲ. ಹಾಗೆ ನನ್ನ ಜೊತೆಗೆ ಇನ್ನು ನೆಕ್ಸ್ಟ್ ಈ ವಿಡಿಯೋಗಂತೂ ಹೋಪಕಾಯಿಲ್ಲ. ಸೊ ನಾ ಇನ್ನೊಂದು ಪ್ಲೇಸ್ನ ಹೋಗ್ಬೇಕಂತ ಅಂದ್ಕೊಂಡೆ. 25ನೇ ತಾರೀಕು ಅದು ಆ್ಯಕ್ಚುಲಿ. ಅವರು ನನ್ನ ಜೊತೆ ಇನ್ನೊಬ್ಬರು ಬರ್ತಾರೆ. ಸೊ ಇವರೇ ಸೃಜನ್ ಅಂತ. ಇನ್ನು ನೆಕ್ಸ್ಟ್ ವ್ಲಾಗಲ್ಲಿ ಆಲ್ಮೋಸ್ಟ್ ಇವರು ಇರ್ತಾರೆ ನನ್ನ ಜೊತೆ ಇನ್ನು. ಸೊ ಇದೇ ಹರ್ಕಲ್ ನೋಡಿ. ಸೊ ಇಲ್ಲಿ ಎಂತಕ್ಕೆ ಹಾಪಿಗೆ ಬಿಡೋದಿಲ್ಲ ಅಂತ ಹೇಳಿದ್ರೆ, ಹುಲಿಗಳಿತ್ತಂತೆ. ಸೊ ನನ್ನ ಮಾವನ ಹತ್ರ ಪರ್ಮಿಷನ್ ಕೇಂಡೆ, ಬಟ್ ಬಿಡ್ಲ. ಸೊ ನಾವೊಂದು 15 ಜನ ಇತ್ತು ಆ್ಯಕ್ಚುಲಿ. ಇಲ್ಲೇ ಫಂಕ್ಷನ್ ಆಗ್ತಾ ಉಂಟಾ, ಇಲ್ಲಿ ಹುಲಿಗಳಿರ್ತದಂತೆ. ಬಟ್ ಈ ಬಿಸಿಲಲ್ಲಂತೂ ಹುಲಿ ಪುಗ್ ಚಾನ್ಸೇ ಇಲ್ಲ. ಸೊ ಅದಕ್ಕೆ ಬಂದೆ. ನಾನು ಯಾವ ಪ್ಲೇಸಿಗೆ ಹೋಯ್ಕಂತ ಹೇಳಿ ನಾನು ಹೇಳ್ತೆ ಈಗ. ಅದು ತೋರ್ತಾ ಇಲ್ಲೇ ಗೊತ್ತಿಲ್ಲ. ಬಟ್ ಅದು ನಾವೊಂದು ಸಾಧಾರಣ 6ನೇ ಕ್ಲಾಸ್ ಇರುವಾಗ ಬಂದದ್ದು ನೆನಪು. ಬಟ್ ಅದನ್ನೇ ಈಗ ರೀಕ್ರಿಯೇಷನ್ ಮಾಡುವಂತ ಹೇಳಿ ಪ್ಲ್ಯಾನ್ ಮಾಡಿ ಪರ್ಮಿಷನ್ಗೆ ಅಂತ. ಬಟ್ ಮಾವ ಯಾವುದಕ್ಕೂ ಒಪ್ಪಲ್ಲ. ಸೊ ಹಂಗಾಗಿ ಆ್ಯಕ್ಚುಲಿ ಇವತ್ತಿದ್ದದ್ದು ಪ್ಲ್ಯಾನ್ ಪ್ರೀಪೋನ್ ಆಗಿ ನಿನ್ನೆ ಹೋಗುವಂತಾಯ್ತು. ಬಟ್ ಅದೇ ಯಾರು ಮಾವ ಒಪ್ಪಲ್ಯ. ಸೊ ಮಾವನ ಮಾತನ್ನ ಮೀರಿ ನಂಗೆ ಹಾಪು ಮನಸ್ಸಿಲ್ಲ. ಇದೇ ನೋಡಿ ಬೆಟ್ಟ. ಇಲ್ಲೆಲ್ಲ ಚಿಕ್ಕವ್ರ ಇಪ್ಪತ್ತಿಗೆ ಆಡೋದು ನೆನಪಿತ್ತು ನಮಗೆ. ಹೋಗಲ್ಲಿ ತೋರ್ತೈತಲ್ಲ, ಅದೇ ನಮ್ಮ ಮಾವನ ಮನೆ. ಅಲ್ಲ ಮಾವನ ಮಗಂದು ರಿಸೆಪ್ಷನ್ ಇವತ್ತು. ಎಲ್ಲ ನೆಂಟರೆಲ್ಲ ಬಂದಿರು. ನೆಂಟರಿಗೆಲ್ಲ ಜ್ಯೂಸ್ ಕೊಟ್ಟು ಸೀದಾ ಹಿಂದಿನ ಬಾಗಿಲಿಂದ ಎಸ್ಕೇಪ್. ಅದೇ ಅಲ್ಲ. ಸೊ ಮೇ ಬಿ ಅದು ಅಂತ. ಬಾ, ಇಲ್ಲಿಂದ ಇಲ್ಲಿ ಬರ್ತಾರೆ ದಮ್ ಕಟ್ಟಿ ಆಯ್ತು ಮಾರ. ಇನ್ನಲ್ಲಿಗೆ ಹೋಗ್ಬೋದು. ಹೌದಾ, ಆ್ಯಕ್ಚುಲಿ ಈ ಪ್ಲೇಸಿಗೆ ಹೋಯ್ಕೆ ನಾನು. ಇಲ್ಲಿತ್ತಲ್ಲ. ಸೊ ಇಲ್ಲೆಲ್ಲೋ ಹರ್ಕಲ್ ತೋರ್ತಿತ್ತಲ್ಲ. ಸೊ ಅಲ್ಲೆಲ್ಲ ಬತ್ತಂತೆ ಋಷಿಮಣಿ ಕೋಣೆ ಅಂತ. ಬಟ್ ಪಕ್ಕ ಒಂದಿನ ಹಾಪುದಂತೂ ಪಕ್ಕವೇ. ಇವತ್ತಂತೂ ಇಲ್ಲ, ಹುಲಿಗಳಿತ್ತಂತೆ. ಬಟ್ ಇನ್ನೊಂದು ದಿನ ಹುಲಿಗಳೆಲ್ಲ ಹೋದ್ದು ಅದೆಲ್ಲ ಕಣ್ಕಂಡು ಹಾಪುದು ಮಾತ್ರ ಶೋರ್. ಈಗ ಇಲ್ಲೆಲ್ಲ ರಸ್ತೆ ಆಯ್ತು. ಮುಂಚೆ ರಸ್ತೆ ಎಲ್ಲ ಎಂತ ಇರಲ್ಲ. ಇಲ್ಲೆಲ್ಲ ರಸ್ತೆ ಎಲ್ಲ ಆ ಕಡೆ ಗೆದ್ದೆ ಇತ್ತು. ಹೆಂಗಸರು ಮಾತಾಡೋದು ಇಲ್ಲಿಯರಿಗೆ ಕಾಣುತ್ತೆ ಮಾರೆ. ಹಾಂ, ಎಲ್ಲ ಒಟ್ಟಾಯ ಹೆಂಗಸರೆಲ್ಲ ಒಟ್ಟಾಯಿರ 2 ನೆಂಟ್ರು. ಆ ಮಾತು ಇಲ್ಲಿಯರಿಗೆ ಕಾಣುತ್ತೆ. ಮನೆ ಇಪ್ಪದು ಹೋಗಲ್ಲ, ಇಲ್ಲಿಯರಿಗೆ ಕಾಣುತ್ತೆ ಮಾರೆ. ಮನೆಯಲ್ಲೂ ಹಾಂ, ನಮ್ಮ ಮನೆ ಪವರ್ ಇತ್ತು, ಧಾರಾವಾಹಿ ಕಂಡದಲ್ಲ ಹಾಗೆ. ನಾನು ಈ ವಿಡಿಯೋ ಮಾಡೋದು ಉದ್ದೇಶ ಇಷ್ಟೇ. ನೆಕ್ಸ್ಟ್ ನಮ್ಮದು ಇಲ್ಲಿಂದ ಹೋಯ್ಕೆ ಅಲ್ಲೊಂದು ಋಷಿಮನೆ ಕೋಣೆ ಇತ್ತಲ್ಲ, ಅದನ್ನ ಒಂದು ತೋರ್ಸಕ್ಕೆ ಅಂತ ಒಂದು ದೊಡ್ಡ ಆಸೆ ಇತ್ತು. ಸೊ ನನ್ನ ಕಣ್ಣಿಗೆ ಎಂತ ತೋರುತ್ತೆ ಅದನ್ನ ಮಾತ್ರ ತೋರಿಸೋದು. ಸೊ ನಾನು ಆಲ್ಟ್ರ್ ಮಾಡಿ ಎಕ್ಸ್ಟ್ರಾ ಎಲ್ಲ ಬಿಲ್ಡಪ್ ಕೊಟ್ಕೊಂಡೆಲ್ಲ ತೋರಿಸೋದಲ್ಲ ನಮ್ಗೆ ಗೊತ್ತಿಲ್ಲ. ಸೊ ನಮ್ದು ಏನಿದ್ರು ರಾ ಕ್ಲಿಪ್ಪೇ ಆಲ್ಮೋಸ್ಟ್. ಹೀಗೆ ಇಷ್ಟೇ ಇವತ್ತಿನ ಔಟ್ಫಿಟ್ ನಂದು. ನಮ್ಮದೇ ಔಟ್ಫಿಟ್ ಇಷ್ಟೇ ಸಿಂಪಲ್. ಈಗ ನಾವೊಂದು 5 ನಿಮಿಷ ಇಲ್ಲ ಅವರಿಗೆ ಮನೆಗೆ ಕಾಲ್ ಬತ್ತು ಎಲ್ಲವಾರು ಮಾರೆ. ಫುಲ್ ಬೆಳಿಗ್ಗೆ ಬಂದರೆ ಒಳ್ಳೆ ವ್ಯೂ. ಹಾಂ, ಮಾರ್ನಿಂಗ್ ಸನ್ರೈಸು ಹಾಗೆ ಸೂಪರ್ ಸನ್ರೈಸ್ ಸಿಕ್ಕತ್ತೆ. ಬಟ್ ಅದೇ ಅದ್ರದ್ದು ಒಂದು ಕ್ಲಿಪ್ ಮಾಡ್ತೆ ಸನ್ರೈಸಿಗೆ. ನೋಡ್ಬೇಕಂದ್ರೆ ನೀವು ಕರೆಕ್ಟ್ ಒಂದು 7 ಕಾಣೋ ಅಂತ ಅಲ್ಲಿಂದ ದೇವಸ್ಥಾನ ಹತ್ರ ಬಂದರೆ ಅದನ್ನ ಒಳಗಿಂದ ಸ್ಟ್ರೈಟ್ ಬಂದು ಅಲ್ಲಿ ಕರೆಕ್ಟು ಆ ಬೆಟ್ಟದ ಮಿಡ್ಲಲ್ಲಿ ಬರುತ್ತೆ ಆ್ಯಕ್ಚುಲಿ. ಅಲ್ಲ ಆ ಬೆಟ್ಟ ಅಲ್ಲ, ಪೂರ್ವ ಅಲ್ಲ ಅದು, ಅಲ್ಲಿ ಬರುತ್ತೆ. ಹಾಂ, ಎಕ್ಸಾಕ್ಟ್ ಅಲ್ಲಿ ಬರುತ್ತೆ. ಇಲ್ಲಿ ಬಂತಲ್ಲ. ಸೊ ಅದು ಒಂದು ಕ್ಲಿಪ್ ನಾನು ನಾಡ್ದು ನೆಕ್ಸ್ಟ್ ಬಂದಲ್ಲಿ ಪ್ಲ್ಯಾನ್ ಮಾಡುವ. ಹೇಳಿನಲ್ಲ ಸನ್ರೈಸ್ ತೋರಿಸ್ತೆ ಅಂತ ಹೇಳಿ. ಹೆಂಗಿರುತ್ತೆ ಗಾಡಿ ಮಾರ್ನಿಂಗ್.
ಸರಿ ಸಿಕ್ಕುವ, ನಾವು ಹೊರಟತ್ತೀಗ ಮನೆಗೆ. ಜಾಸ್ತಿ ಲೇಟರು. ಮತ್ತೆ ಸಿಗುವ ಇನ್ನೊಂದು ಹೊಸ ಲಾಗಲ್ಲಿ. ಇನ್ನು ಒಂದು ಎರಡೇ 2 ವೀಕ್ ಅಷ್ಟೇ ವೆಯ್ಟ್ ಮಾಡ್ತಾರೆ. ಅಲ್ಲಿವರೆಗೂ ಸಿಗುವ. ಟಾಟಾ, ಬಾಯ್ ಬಾಯ್. ಬಾಯ್ ಬಾಯ್ ಬಾಯ್.